ಏ ಏನ್ ಬಾವ ನಿಮ್ಮನ್ನ ನೋಡಿಸ್ಲೇ ನಾಯಿ ಬೊಗಳ್ತಾ ಇದೆ? ಹೊಗಳ್ತಾ ಇಲ್ಲ, ನನ್ನ ಸ್ವಾಗತಿಸ್ತಾ ಇದೆ. ಅಂದ್ರೆ ನಿಮಗೆ ನಾಯಿ ಭಾಷೆನೂ ಬರುತ್ತೆ? ಅವ ನೀವು ಭಾರಿ ಅಸಾತಿರಪ್ಪ. ಮನುಷ್ಯರನ್ನ ಮಾತ್ರ ಬುಟ್ಟಿಗೆ ಹಾಕೊಳ್ಳೋ ನಿಪುಣರು ಅನ್ಕೊಂಡಿದ್ದೆ, ಈಗ ಬೊಗಳೋ ನಾಯಿನೋ ಬಾಲ ಮುದ್ಕೊಳ್ಳೋ ಹಾಗೆ ಮಾಡ್ಬಿಟ್ರಲ್ಲ. ಓ ನೀವಾ? ನಮಸ್ಕಾರ. 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 ಬನ್ನಿ ಬನ್ನಿ, ತುಂಬಾ ಸಂತೋಷ. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಮಾವಯ್ಯ. ಓ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನಂದು ಒಂದು ಒಪ್ಕೊಮ್ಮ. ನನ್ನ ಹೆಸರು ಸುಬ್ಬಣ್ಣ. ನಮ್ಮ ಮೋಹನ್ ಅವ್ರ ಸೋದರ ಮಾವ, 42 ವರ್ಷ, ಸ್ಟಿಲ್ ಬ್ಯಾಚುಲರ್. ನಮಸ್ಕಾರ ಅಂದ. ನಮಸ್ಕಾರ. ನೀವ್ ದೊಡ್ಡವರು, ನನಗೆ ನಮಸ್ಕಾರ ಮಾಡ್ಬಾರ್ದು. ಹೌದೌದಮ್ಮ, ಮರ್ತೇ ಬಿಟ್ಟೆ. ಅರೆ ಇದೇನಿದು, ನೀವು ಹೇಳ್ದೇನೆ ಕಾಫಿ ಬಂದ್ಬಿಡ್ತು. ಇದು ನಮ್ ಸಂಪ್ರದಾಯ, ತಗೊಳ್ಳಿ. ಚೆನ್ನಾಗಿದೆ. ಸಂಪ್ರದಾಯ ಸಂಪ್ರದಾಯ ಅಂತ ಹೇಳಿ ಹೀಗೆ ಹಣನೆಲ್ಲ ಖರ್ಚು ಮಾಡ್ತಿದ್ದೀರಿ ಅಂತಾನೆ. ಕಾಫಿಲಿ ಏನ್ ಬಂತು ಮಹಾ ಖರ್ಚು? ಸುಮ್ಮನೆ ಸಾಕು. ಸರಿ ಸರಿ. ಶ್ರೀನಿವಾಸಯ್ಯನವರೇ, ಹೋದ್ ಸರಿ ಮಾತಾಡುವಾಗ ಒಂದು ಮುಖ್ಯವಾದ ಸಂಪ್ರದಾಯ ಹೇಳೋದೇ ಮರ್ತ್ಬಿಟ್ಟೆ. ಹೌದೇನು? ಏನದು? ಚಿಕ್ಕ ವಿಷಯನೇ, ಹೀಗೂ ಬಂದಿದ್ದೀವಿ, ಹಾಗೆ ಆ ವಿಷಯನೂ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಳಿ ಹೇಳಿ. ಓಹೋ, ಅದೇ ನಮ್ ಭಾವನವ್ರು ಹೇಳ್ದಾಗೆ ತುಂಬಾ ಸಿಂಪಲ್. ಮದುವೆಗೆ ಮುಂಚೆನೆ ಹೆಣ್ಣಿಗೆ ಕೊಡ್ಬೇಕಾದ ಆಸ್ತಿನೆಲ್ಲ ಅವಳ ಹೆಸರಿಗೆ ಬರೀಬೇಕು ಅಂತ. ಹೆಣ್ಣಿಗೆ ಬರಬೇಕಾದ ಆಸ್ತಿನೆಲ್ಲ ಅವಳ ಹೆಸರಿಗೆ ಬರೀಬೇಕು, ಅಷ್ಟೇ ತಾನೇ? ಸಂಪ್ರದಾಯ ಸಂಪ್ರದಾಯ. ನಮ್ ಭಾವನವ್ರು ಕೂಡ ನಮ್ಮ ಅಕ್ಕನ ಮದುವೆ ಮಾಡ್ಕೊಳಕ್ ಮುಂಚೆ ನಮ್ಮ ಆಸ್ತಿನೆಲ್ಲ ಅವ್ರ ಹೆಸರಿಗೆ ಬರ್ಸ್ಕೊಂಡ್ರು. ಅದಕ್ಕೆ ನಾನೀಗ ಚೆನ್ನಾಗಿ ಅಪ್ಪ ಇಟ್ಕೊಂಡಿದ್ದಾನೆ. ಪಾಯಿಂಟ್ ಏನು ಅಂತ ಗೊತ್ತಾಯ್ತಲ್ಲ. ನೋಡಿ ರಾಘವೇನವ್ರೆ, ನನ್ನ ಮಗಳು ನಿಮ್ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ. ನಾನು ಅವಳಿಗೆ ಅಂತ ಸಂಪಾದನೆ ಮಾಡಿದ ಆಸ್ತಿ ಎಲ್ಲ ಅವಳು ಎಲ್ಲಿರ್ತಾಳೋ ಅಲ್ಲಿರುತ್ತೆ. ಅದಕ್ಕೆ ಯಾಕೆ ಸಂದೇಹ? ಆದ್ರೂ ನೀವು ಸಂಪ್ರದಾಯ ಅಂತ ಇದ್ದೀರಾ. ಇವತ್ತೇ ಆಸ್ತಿನೆಲ್ಲ ಅವಳ ಹೆಸರಿಗೆ ಬರೆದು ಬಿಡ್ತೀನಿ. ಸಂತೋಷ. ನಾನು ಈಗಲೇ ಲಾಯರಿಗೆ ಫೋನ್ ಮಾಡ್ಬಿಟ್ಟು ಬರ್ತೀನಿ. ವಂಡರ್ಫುಲ್. ಅಡಿಗೆ ತುಂಬಾ ಚೆನ್ನಾಗಿದೆ. ಎಲ್ಲ ನಿಮ್ಮ ಅಭಿಮಾನಯ್ಯ. ಮೊಸರಾಕ. ಗಂಗಾ, ಆಯಮ್ಮ ನಿನ್ಗೆ ಒಳ್ಳೆ ಗುಣ ನಡತೆ ಹೇಳ್ಕೊಟ್ಟಿದ್ದಲ್ದೆ ರುಚಿ ರುಚಿಯಾಗಿ ಅಡಿಗೆ ಮಾಡೋದನ್ನು ಕೂಡ ಕಲಿಸ್ಕೊಟ್ಟಿದ್ದಾಳೆ. ಗಂಗಾ, ಅಳ್ತಾ ಇದೀಯಾ? ಅಜ್ಜಿ ನೆನಪಂತು. ಹೌದು ಗಂಗಾ, ಆಯಮ್ಮನ್ ನಾವಿಬ್ರು ಮರೆಯೋಕ್ ಸಾಧ್ಯ ಇಲ್ಲ. ತನ್ನ ಜೀವನತೆ ನಮ್ ಸೇವೆ ಮಾಡುದು, ಆಕಿನ ಪ್ರೀತಿನೆಲ್ಲ ನಮ್ಗೆ ಧಾರೆ ಇರಲಿ. ಐನೋರೆ, ಬೇಡ ಬೇಡ. ಹೇ ರಂಗ. ನಮಸ್ಕಾರ ಸರ್. ಯಾಕೆ ರಂಗ ಅಲ್ಲೇ ನಿಂತ್ಬಿಟ್ಟೆ? ಬಾ ಒಳಗಡೆ. ಪರವಾಗಿಲ್ಲ ಬಾ. ಏನ್ ಸಮಾಚಾರ? ಏನಿಲ್ಲ ಸರ್, ಅದು ಗಂಗಾ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ. ಗಂಗಾ, ಏನೈನೋರೆ? ರಂಗ ನಿನ್ನ ಹತ್ರ ಮಾತಾಡ್ಬೇಕಂತೆ. ಮಾತಾಡಿ ರಂಗ. ಏನಿಲ್ಲ, ನಿನ್ನ ನೋಡ್ಬೇಕನ್ನಿಸ್ತು, ಬಂದೆ. ನಿನ್ನ ನೋಡ್ದೆ ನಾನು ಇರಕ್ ಆಗ್ತಾ ಇಲ್ಲ ಗಂಗಾ. ಏನಿದು ಅಂತ ನಿಂತ್ಕೊಂಡಿದ್ಯಾ? ನಿಂಗೇನ್ ಮಾತು ಬರಲ್ವಾ? ನೀವು ಮಾತಾಡ್ತಾ ಇದ್ದೀರಲ್ಲ. ಸರಿ, ನಿನ್ಗೋಸ್ಕರ ಏನೋ ತಂದಿದ್ದೀನಿ. ಏನಿದೆ ಹೇಳಿ ನೋಡೋಣ. ನಂಗೇನ್ ಗೊತ್ತು? ಇಲ್ಲಿ ನೋಡು. ಕಾಲಂಕಿನ ಇದೆಲ್ಲ ಇವಾಗ ಯಾಕೆ ತಂದ್ರಿ? ನಂಗ್ ಬೇಡ. ಬೇಡ ಅನ್ಬೇಡ ಗಂಗಾ, ನಿನ್ಗೋಸ್ಕರ ಎಷ್ಟು ಆಸೆ ತಂದಿದ್ದೀನಿ. ತಗೋ. ನಂಗ್ ಬೇಡ. ತಗೋ ಅಂದ್ರೆ. ಗಂಗಾ, ರಂಗ ಎಷ್ಟೊಂದು ಆಸೆಯಿಂದ ತಂದಿದ್ದಾನೆ, ತಗೋ. ಐನೂರು ಹೇಳಿದ್ರೆ ಮಾತ್ರ ತಗೋತೀಯಾ? ಸರಿ, ಮತ್ತೆ ಬರ್ತೀನಿ. ಬರ್ತೀನಿ ಸರ್. ಹಾ, ಒಳ್ಳೇದು ರಂಗ. ಐನೋರೆ ನೋಡಿದ್ರಾ? ಓಹೋ ವಾ,
ತುಂಬಾ ಚೆನ್ನಾಗಿದೆ. ಗಂಗಾ, ನೀನ್ ತುಂಬಾ ಅದೃಷ್ಟಶಾಲಿ. ನೋಡಿದ್ಯಾ, ರಂಗ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನೆ. ಮದುವೆ ಮುಂಚೆನೆ ಇವನ್ನೆಲ್ಲ ತಂದು ಕೊಟ್ಬಿಟ್ಟಿದ್ದಾನೆ. ಈ ಕಟ್ಕೊ. ಗಂಗಾ, ಇದು ನಿನ್ ಕಾಲಿಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಎಲ್ಲಿ ಸ್ವಲ್ಪ ನಡಿ. ಈ ಕಡೆ ಬಾ. ಯಾಗಿದ್ರು ಮದುವೆ ಆಗೋದು. ಆಗ್ಲೇ 10 ಜನ ನಮ್ ಲೈಸೆನ್ಸ್ ಕೊಟ್ಟಿದ್ದಾರೆ. ಇನ್ಯಾ ಸಂಕೋಚ? ನೋಡು, ಬೇಡ, ಇಷ್ಟ ದಿನಾನೇ ಕಳ್ಸಿ. ಇನ್ 4 ದಿವಸ ನನ್ ಬಿಟ್ಬಿಡಿ. ನಿಮ್ ತಮ್ಮ ಯಾರು? ನಾನು ಹೇಳೋದು ಕೇಳು. ಅಲ್ಲ, ನಾನು ಒಂದ್ ದಿನ ನಿನ್ನ ಬಿಟ್ಟಿರಕ್ಕಾಗಲ್ಲ. ಒಂದೇ ಒಂದ್ಸಲ ಗಂಗಾ ಗಂಗಾ ಇಲ್ಲ ಎಲ್ಲೋ ನೋಡು. ಅಯ್ಯೋ ಬಿಡಿ, ಅದೆಲ್ಲ ಆಗಲ್ಲ. ಒಂದೇ ಒಂದು 500 ಬಂದ್ಬಿಟ್ಟು ಚೆನ್ನಾಗಿರಲ್ಲ. ದಯವಿಟ್ಟು ಹೋಗ್ಬಿಡಿ. ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಪರವಾಗಿಲ್ಲ, ನಾನ್ ತಾನೆ ಒಂದೇ ಒಂದು ಕೊಡು. ನಾನು ವಾಪಸ್ ತೆಗಿತೀನಿ, ನೀವು ವಾಪಸ್ ತೆಗಿ. ಬೇಡ, ನಾನು ಹೇಳೋ ಮತ್ತೆ ಕೇಳು. ನಾನು ಅಯ್ಯೋ ಪ್ಯಾಸೆಂಜರ್ ಬಿಟ್ಟು ಇತ್ತ ಕಡೆ ಬರುವಾಗ ಹಂಗೆ ಗಂಗಾ ನೋಡ್ಕೊಂಡು ಬಂದೆ. ನೀನ್ ಯಾಕೆ ಬಂದೆ ಅಂತ ಕೇಳ್ನ ರಂಗ. ಎಷ್ಟಾದ್ರೂ ಗಂಗಾ ನಿನ್ ಹೆಂಡತಿ ಆಗವಳು, ನಿನ್ ಸ್ವಂತ. ನೀನ್ ಯಾವಾಗ ಬೇಕಾದ್ರೂ ಬರ್ಬಹುದು, ಯಾವಾಗ ಬೇಕಾದ್ರೂ ಹೋಗ್ಬಹುದು. ಗಂಗಾ ಮನೇಲಿ ಒಬ್ಳೇ ಇರ್ತಾಳೆ. ನಾನ್ ಬೆಳಿಗ್ಗೆ ಮನೆ ಬಿಟ್ಟು ಹೋದ್ರೆ ಬರೋದು ರಾತ್ರಿ ಆಗತ್ತೆ. ನೀನು ಆಗಾಗ ಬಂದು ಹೋಗ್ತಾ ಇದ್ರೆ ಅವಳಿಗೂ ಬೇಜಾರು ಕಳೆದಾಗತ್ತೆ. ಬರ್ತೀನಿ ಸರ್. ಗಂಗಾ ರೆಡಿನಾ? ಆಯ್ತು. ವೆರಿ ಗುಡ್, ವೆರಿ ಗುಡ್. ಗಂಗಾ, ಇವತ್ತು ತಾರೀಖೆಷ್ಟು? 13. 13. ನಾಳೆ 14. ನಾಳೆ ಒಂದು ವಿಶೇಷವಾದ ದಿನ, ಗೊತ್ತಾ? ಗೊತ್ತು. ಏನು ಹೇಳಿ ನೋಡೋಣ. ಗಂಗಾ, ನೀನೇನು ತಿಳಿಯೋದು ಮುಗ್ಧೆ ಅನ್ಕೊಂಡಿದ್ದೆ. ಆದ್ರೆ ನೀನ್ ತುಂಬಾ ತಿಳುವಳಿಕೆ ಇರೋ ಹುಡುಗಿ. ಮದ್ವೆ ಅನ್ನೋ ಬಂಧನಕ್ಕೆ ನೀನ್ ಕೊಡ್ತಾ ಇರೋ ಗೌರವ ತುಂಬಾ ದೊಡ್ಡದು. ಗಂಗಾ, ಯಾಕೆ ಕಣ್ಣೀರು? ಇದೆಲ್ಲ ನೋಡಕ್ ಅಜ್ಜಿ ಇಲ್ವಲ್ಲ ಅಂತ. ಚೀ 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 ಹುಚ್ಚಿ, ಅಳಬೇಡ, ನಾನಿಲ್ವೇನು? ನೋಡು ನೋಡು, ನೀನ್ ಈ ತರ ಎಲ್ಲ ಹತ್ರ ನಮ್ಮ ಮಾಯಮ್ಮನ ಮನಸ್ಸಿಗೆ ತುಂಬಾ ನೋವಾಗತ್ತೆ. ಎಲ್ಲಿ ನಗು ನಗು ನಗು. ಜಾಣ. ಅಂದ ಹಾಗೆ ನಾನು ಆಸ್ಪತ್ರೆಯಿಂದ ಬರೋದ್ರೊಳಗೆ ನೀನ್ ರೆಡಿ ಆಗಿರ್ಬೇಕು. ಶಾಪಿಂಗ್ ಹೋಗೋಣ. ಮದುವೆ ಬೇಕಾದ ಬಟ್ಟೆನೆಲ್ಲ ತೆಗಿಯೋಣ. ರಂಗನಿ ಕೊಡ್ಬೇಕಾದ ಬಟ್ಟೆನು ನೀನೇ ಸೆಲೆಕ್ಟ್ ಮಾಡ್ಬೇಕು. ಏನು? ಅದೆಲ್ಲ ಈಗ ಯಾಕೆ? ಬೇಡ ಅನ್ಕುಡ್ದು. ಬರ್ಲಾ?